ಜಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿಮ್ಸ್ ಆಸ್ಪತ್ರೆಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಕಳ್ಳತನವಾದ ಮಗುವಿನ ತಾಯಿ ಜೊತೆ ಸಚಿವರು ಮಾತನಾಡಿದ್ದಾರೆ. ಜಿಮ್ಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಸಚಿವರು. ನೋಡಿ, ಇದೆಂತ ಘಟನೆ. ಕೇವಲ ಒಂದು ದಿನದ ಮಗು ಆಸ್ಪತ್ರೆಯಲ್ಲಿ ಇರ್ಬೇಕಾದ್ರೇನೆ ಯಾರೋ ಇಬ್ರು ನರ್ಸ್ನ ವೇಷದಲ್ಲಿ ಬಂದು ಮಗುವನ್ನ ಕರ್ಕೊಂಡು ಹೋಗ್ತಾರ ಅಂತ ಹೇಳಿದ್ರೆ ಏನರ್ಥ? ಇದೀಗ ಜಿಮ್ಸ್ ಆಸ್ಪತ್ರೆಗೆ ಸಚಿವ ಶರಣಪ್ರಕಾಶ್ ಪಾಟೀಲ್ ಭೇಟಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಯಾರ ಮಗು ಕಳ್ಳತನ ಆಗಿದೆಯಲ್ಲ ಆ ಮಗುವಿನ ತಾಯಿಯ ಜೊತೆಗೆ ಮಾತನಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಮ್ಸ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ ಸಿಸಿಟಿವಿ ದೃಶ್ಯಗಳು ಸಿಕ್ಕಿದಾವೆ. ಆಸ್ಪತ್ರೆಯ ಸಿಸಿಟಿವಿ ಫುಟೇಜ್ಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಮಗುವಿನ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತ ಮಗುವನ್ನೇ ಕದ್ದೊಯ್ದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ, ಈ ಕ್ಷಣಕ್ಕೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಸಿಸಿಟಿವಿಯಲ್ಲಿ ಗಮನಿಸ್ತಾ ಇದ್ದೀವಿ, ನರ್ಸ್ನ ವೇಷದಲ್ಲಿ ಬಂದಿರೋರು, ಇವರ ಗುರುತು ಪರಿಚಯ ಏನಾದರೂ ಸಿಗ್ತಾ ಇದೆಯಾ? ಏನ್ ಡೀಟೇಲ್ಸ್ ಇದೆ ದತ್ತಾತ್ರೇಯ? ಚೈತ್ರ, ನಿಜಕ್ಕೂ ಇಲ್ಲಿವರೆಗೂ ಕೂಡ ಆ ಇಬ್ಬರು ಏನು ಬುರ್ಕಾಧಾರಿ ಮಹಿಳೆಯರು ಯಾರು ಅನ್ನೋದು ಕೂಡ ಗೊತ್ತಾಗಿಲ್ಲ. ಮತ್ತು ನಿನ್ನೆ ಸಂಜೆ ಏನು ಅಂತಂದರೆ 4 ಗಂಟೆ ಸಮಯದಲ್ಲಿ ನಡೆದಿರ್ತಕ್ಕಂಥ ಈ ಮಗು ಕಳ್ಳತನಕ್ಕೆ ಸದ್ಯ ಸಾಕಷ್ಟು ಏನು ಅಂತಾರೆ ಚರ್ಚೆಗೆ ಗ್ರಾಸ ಆಗ್ತಾಯಿದೆ. ಯಾಕಂತಂದರೆ ಇಷ್ಟೊಂದು ದೊಡ್ಡ ಆಸ್ಪತ್ರೆ ಆಗಿರ್ತಕ್ಕಂಥ ಜಿಮ್ಸ್ನಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ವ್ಯವಸ್ಥೆ ಇರಲಿಲ್ಲ ಅನ್ನೋದು ಸಾಕಷ್ಟು ಕ್ವಶನ್ಗೆ ಕಾರಣ ಆಗ್ತಿದೆ. ಯಾಕಂತಂದರೆ ನೇರವಾಗಿ ಏನು ಅಂತಂದರೆ ಏನು ಹೆರಿಗೆ ವಾರ್ಡ್ಗೆ ಬಂದಂಥ ಇಬ್ಬರು ಬುರ್ಕಾಧಾರಿ ಮಹಿಳೆಯರು ಸೀದಾ ಬ್ಲಡ್ ಟೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ನೆಪವನ್ನು ಒಡ್ಡಿ ಮಗುವನ್ನು ಏನು ಒಂದು ದಿನದ ಹಸುಗೂಸನ್ನು ತಮ್ಮ ಜೊತೆ ತೆಗೆದುಕೊಂಡು ಹೋಗಿ ಇಲ್ಲಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು ಸಹಜವಾಗಿ ಏನೋತರ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಖುದ್ದು ಏನೋತರ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣಪ್ರಕಾಶ್ ಪಾಟೀಲ್ರು ಕೂಡ ಇವತ್ತು ಬೆಳಿಗ್ಗೆ ಆಸ್ಪತ್ರೆಗೆ ವಿಸಿಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಖುದ್ದು ಪೊಲೀಸ್ ಕಮಿಷನರ್ ಜೊತೆನೂ ಕೂಡ ಒಂದು ಹಂತದ ಮಾತುಕತೆಯನ್ನು ನಡೆಸಿ ತಕ್ಷಣವೇ ಏನೋತಂದ್ರೆ ಮಗುವನ್ನು ಫೈಂಡ್ ಔಟ್ ಮಾಡಬೇಕು ಮತ್ತು ಆ ಮಗುವನ್ನು ಕಿಡ್ನಾಪ್ ಮಾಡಿದ್ಯಾರು ಮತ್ತು ಯಾತಕ್ಕಾಗಿ ಕಿಡ್ನಾಪ್ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಯಾಕೆಂತಂದರೆ ಸ್ಪಷ್ಟವಾಗಿ ಸಿಸಿಟಿವಿಯಲ್ಲಿ ಗೋಚರ ಆಗ್ತಾ ಇದೆ ಇಬ್ಬರು ಮಹಿಳೆಯರು ಏನೋತಂದರೆ ಬುರ್ಕಾಧಾರಿ ಮಹಿಳೆಯರು ಖುದ್ದು ವಾರ್ಡ್ ನಂಬರ್ 115ಕ್ಕೆ ಹೋಗಿ ಏನೋತಾರೆ ನೇರವಾಗಿ ತಾಯಿಯ ಬಳಿ ಇರ್ತಕ್ಕಂಥ ಮಗುವನ್ನು ಏನೋತಾರೆ ರಕ್ತ ತಪಾಸಣೆ ಮಾಡಬೇಕು ಅನ್ನೋಂಥ ಒಂದು ನೆಪವನ್ನು ಹೇಳಿ ಆ ಸಂಬಂಧಿಕರ ಮುಖಾಂತರ ಏನೋತಂದರೆ ವಾರ್ಡ್ನಿಂದ ಮಗುವನ್ನು ಹೊರ ತೆಗೆದುಕೊಂಡು ಬರ್ತಾರೆ. ಅಲ್ಲಿಂದ ಏನೋತಾರೆ ತಮ್ಮ ಹತ್ತಿರ ಏನೋತಾರೆ ಮಗುವನ್ನು ಇಸ್ಕೊಂಡು ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಗುವಿನ ತಂದೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ರಾಮಕೃಷ್ಣ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ರಾಮಕೃಷ್ಣ ಅವರೇ, ನಮಗೆ ಸುದ್ದಿ ಕೇಳಿ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತು. ಹೀಗೂ ಆಗುತ್ತಾ ಆಸ್ಪತ್ರೆಯ ಒಳಗೆ ಅಂತ? ಯಾವಾಗ ಕಳ್ಳತನ ಆಗಿರೋದು ನಿಮ್ ಗಮನಕ್ಕೆ ಹೇಗ್ ಬಂತು? ನೀವಿದ್ರ ಹಾಸ್ಪಿಟಲ್ ಅಲ್ಲಿ? ಇಲ್ಲ ಮೇಡಮ್, ನಾನು ಜಿರಾಕ್ಸ್ ಮಾಡ್ಕೋಸ್ಕರ ನಾನು ಹೊರಗಡೆ ಹೋಗಿದ್ದೆ ಮೇಡಮ್. ಯಾರಿದ್ರು ಹಾಸ್ಪಿಟಲ್ ಅಲ್ಲಿ? ಯಾರಿದ್ರು ತಾಯಿ ಜೊತೆ? ನಮ್ಮ ಚಿಕ್ಕಮ್ಮ ಅವ್ರು ಇದ್ರು ಮೇಡಮ್. ನಮ್ಮ ಅಕ್ಕ ಇದಾರೆ ಮೇಡಮ್. ಅವ್ರ ಆ ಹುಡುಗಿ ನಮ್ಮ ಮಿಸಸ್ ಅವರ ಚಿಕ್ಕಮ್ಮ ಸರ್ ಅವ್ರು. ಒಟ್ಟು ಇಬ್ರು ಇದ್ರು, ತಾಯಿ ಮತ್ತೆ ಅವ್ರ ಚಿಕ್ಕಮ್ಮ ಅಂತ ಹೇಳಿದ್ರಲ್ಲ. ಏನ್ ಹೇಳಿದ್ರಂತೆ ಮಗುವನ್ ಕರ್ಕೊಂಡು ಹೋಗ್ಬೇಕಾದ್ರೆ? ಇಬ್ರು ನರ್ಸ್ ತರ ಡ್ರೆಸ್ ಹಾಕೊಂಡ್ಬಂದು ಇಬ್ರು ಒಳಗಡೆ ಬಂದಿದ್ರು ಮೇಡಮ್. ಅವರು ಎಲ್ಲಾ ಕಡೆನೂ ಹುಡುಗ ಅದರ ಅಥವಾ ಗಂಡಿದೆ ಅಥವಾ ಹೆಣ್ಣಿದೆ ಅಂತ ನೋಡ್ಕಾತ ಎಲ್ಲಾ ಕಡೆ ನೋಡಿದಾರೆ ಮೇಡಮ್. ಓಹೋ, ಓಕೆ. ನೋಡಿದ ತಕ್ಷಣ ಆಮೇಲೆ ಒಂದಿಬ್ರಿಗೆ ಕೇಳಿದಾರಂತೆ ಏನ್ ಗಂಡಿದಾವ ಹೆಣ್ಣಿದಾವ ಅಂತ. ಅಕ್ಕಪಕ್ಕದ ಬೆಡ್ ಅಲ್ಲಿರೋರು ಅಕ್ಕಪಕ್ಕ ಬೆಡ್ ಅಲ್ಲಿ ಇದ್ದವ್ರಿಗೆ ಕೇಳಿದಾರೆ ಮೇಡಮ್ ಅವರು. ಆಮೇಲೆ ನಮ್ ಬೆಡ್ಗೆ ಬಂದಿರ ಮೇಡಮ್. ಅವ್ರು ಹೆಣ್ಣಿದೆ ಅಂತ ಅಂದ ತಕ್ಷಣ ಆಮೇಲೆ ನಮ್ ಬೆಡ್ಗೆ ಬಂದಿರ ನಾವು ಗಂಡಿದೆ ಅಂತ ಹೇಳಿದಾರೆ ಅವರು. ಹೇಳಿದ ತಕ್ಷಣ ಅವರು ಆಯ್ತು ಇದು ಬ್ಲಡ್ ಟೆಸ್ಟ್ ಮಾಡ್ತಿದಾರೆ ನೀವು ಅಂತ ಕೇಳಿದಾರೆ ಮೇಡಮ್. ಅದಕ್ಕೋಸ್ಕರ ನಮ್ಮ ಇಲ್ಲ ಇನ್ನ ಮಾಡ್ತಿಲ್ಲ ಅಂತಂದಾಗ ಇಲ್ಲ ತಗೊಂಡ್ಬಂದ್ರಿ ಮಾಡಿಸ್ತೀವಿ ಅಂತಂದ್ರು. ಇವ್ರು ಆಯ್ತು ಹಿಂದ್ಗಡೆನೆ ತಗೊಂಡ್ ಹೋಗಿದಾರೆ ಇವ್ರು. ಇವ್ರ ಜೊತೆಲಿ ಚಿಕ್ಕಮ್ಮ ಯಾರು ಇದ್ರು ಅಂತ ಹೇಳಿದ್ರಲ್ಲ, ಅವ್ರು ಹೋದ್ರ ಇವ್ರ ಜೊತೆಗೆ? ಅವರೇ ಎತ್ಕೊಂಡು ಹೋಗಿದ್ದು ಮೇಡಮ್. ಅವರೇ ತಗೊಂಡ್ ಹೋಗಿದ್ದು ಹಿಂದ್ಗಡೆ. ಆಮೇಲೆ ಅರ್ಧ ದಾರಿ ಹೋದ ತಕ್ಷಣ ನೀವು ರಿಪೋರ್ಟ್ ತಗೊಂಡ್ಬರ್ಬೇಕ್ರಿ ಅಂತಂದ್ರ ಅವ್ರ. ಅಂದ ತಕ್ಷಣ ಆಯ್ತ್ರಿ ತಗೊಂಬರ್ತೀನ, ಇಲ್ಲ ಮೇಲ್ಗಡೆ ಮೆಟ್ಲಾಕಿ ಇರ್ತೀರ ನಾವ್ ಹಿಡ್ಕತ್ತೀವಿ ಕೂಸನ, ನೀವು ತಗೊಂಬನ್ರಿ ರಿಪೋರ್ಟ್ ಅಂತ ಇವ್ರು ಕಳಿಸ್ಬಿಟ್ರು. ಇವ್ರು ನರ್ಸ್ ಡ್ರೆಸ್ ಹಾಕಿದ ತಕ್ಷಣ ಇವ್ರಿಗೆ ಸ್ವಲ್ಪ ನಂಬಿಕೆ ಬಂದಿದೆ, ಇವರ ಸಿಸ್ಟರ್ ಇರ್ಬೋದು ಡಾಕ್ಟರ್ ಇದಾರ ಅಂತ. ಆಮೇಲೆ ಇವ್ರು ರಿಪೋರ್ಟ್ ತಗೊಂಡ್ ಬಂದು ಬರೋವರೆಗೂ ಅಲ್ಲಿ ಮಗುನೂ ಇಲ್ಲ ಅವ್ರೂ ಇಲ್ಲ. ಅವ್ರು ಎಲ್ಲಿ ಹೋದ್ರು ಏನು ಗೊತ್ತಾಗಿಲ್ಲ? ಇನ್ನ ಏನು ಗೊತ್ತಾಗಿಲ್ಲ ಮೇಡಮ್. CC ಕ್ಯಾಮ್ರಾ ಎಲ್ಲ ನಮ್ಮ SP ಸಾಬ್ರವ್ರು ಎಲ್ಲರೂ ಚೆಕ್ ಮಾಡಿದಾರೆ. ಅವ್ರು ಎಂಕ್ವೈರಿ ಮಾಡ್ತಾ ಇದಾರೆ ಮೇಡಮ್. ಅದೇ ಇದೆಲ್ಲ ಬುರ್ಕ ಹಾಕೊಂಡು ಬಂದು ಮಾಡಿದಾರೆ ಮೇಡಮ್. ಅದು ಬೇರೆ ಯಾರು ಇರ್ಲಿಲ್ವಾ ಅಲ್ಲಿ? ಇವಾಗ ಇಬ್ರು ನರ್ಸ್ ವೇಷದಲ್ಲಿ ಬಂದು ಅಷ್ಟೊಂದು ಎನ್ಕ್ವೈರಿ ಮಾಡ್ತಾ ಇದಾರೆ, ಹೆಣ್ಮಗುನ ಗಂಡು ಮಗುನ ಅಂತ ಹೇಳಿದ್ರೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಯಾರು ಇದು ವಾರ್ಡ್ ಅಲ್ಲಿ ಇರ್ಲೇ ಇಲ್ವಾ ಮೇಡಮ್? ಅವ್ರು ನರ್ಸ್ಗಳಿದ್ರೆ ಮೇಡಮ್, ಅವ್ರು ಕೇರ್ಲೆಸ್ 40 ಜನಕ್ಕೆ ಬರೀ ಇಬ್ರೇ ನೋಡ್ತಾರೆ ಮೇಡಮ್. ವಾರ್ಡ್ ಅಲ್ಲಿ 40 ಜನ ಇದ್ರಾ? ಇಲ್ಲ ಮೇಡಮ್, 40 ಜನ ಪೇಷಂಟ್ಗಳಿದ್ದಾರೆ ಮೇಡಮ್, ಡೆಲಿವರಿ ಪೇಷಂಟ್ಗಳು.
ಅಷ್ಟು ಮೇಂಟೆನೆನ್ಸ್ ಮಾಡ್ಲಕ್ ಬರೀ ಇಬ್ಬರೇ ಸಿಸ್ಟರ್ಗಳು ಇದ್ದಾರೆ. ಓಕೆ ಓಕೆ, ಹಾ, ಅಂದ್ರೆ ಇಷ್ಟೇ ಇವ್ರುಗಳಿಗೆ ಇಬ್ರೇ ಗೊತ್ತಿತ್ತು ಅವ್ರ- ಅನ್ಸುತ್ತೆ ಅಲ್ಲಿ ಯಾರು ಬರಲ್ಲ ಕೇಳಲ್ಲ ಅಂತ. ಹಾ ಮೇಡಮ್, ಯಾರು ಬಂದದೇ ಗೊತ್ತಾಗಲ್ಲ ಮೇಡಮ್, ಅಲ್ಲಿ ಯಾರು ಬಂದದ್ ಗೊತ್ತಾಗಲ್ಲ, ತಗೊಂಡ್ ಹೋಗಿದ್ದು ಗೊತ್ತಾಗಲ್ಲ, ಅಷ್ಟು ಇಲ್ಲಿ ಏನು ಸೆಕ್ಯೂರಿಟಿನೇ ಇಲ್ಲ ಮೇಡಮ್ ಇಲ್ಲಿ ಏನು. ಹಾ, ಇವಾಗ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ, ಇವಾಗ ಹಾಸ್ಪಿಟ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಸೆಕ್ಯೂರಿಟಿ ಅವ್ರು ಯಾರು ನೋಡಿಲ್ವಾ ಒಂದಿನದ ಎಳೆ ಮಗುನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ? ಇಲ್ಲ ಮೇಡಮ್, ಇಲ್ಲಿ ಸೆಕ್ಯೂರಿಟಿ ಅವರು ಕೇರ್ಲೆಸ್ ಮಾಡಿದಾರೆ ಮೇಡಮ್. ಗೋಡೆಯಲ್ಲಿ ಇಲ್ಲಿ ಕುರ್ಚಿ ಹಾಕೊಂಡು ಕುತ್ಕೊಂಡ್ಬಿಟ್ಟಾರೆ ಮೇಡಮ್, ಅವರು ಯಾವ್ದು ಕೇರ್ಲೆಸ್ ಮಾಡಿಬಿಟ್ರು. ಥ್ಯಾಂಕ್ ಯು ರಾಮಕೃಷ್ಣ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡಿ, ಮಗು ಕಳೆದುಕೊಂಡವರಿಗೆ ಒಂದು ರೀತಿಯಾದಂಥ ನೋವು, ಇನ್ನೂ ಗೊತ್ತಿಲ್ಲ ಅದು ಯಾರು ಕರ್ಕೊಂಡು ಹೋದ್ರು, ಹೇಗೆ ಕರ್ಕೊಂಡು ಹೋದ್ರು, ಇದೆಲ್ಲವೂ ಕೂಡ ಗೊಂದಲ ಇದೆ. ತನಿಖೆ ನಂತರ ಗೊತ್ತಾಗಬೇಕಿದೆ.